ನಮಸ್ತೆ ಏಜೆ ನ್ಯೂಸ್ಗೆ ಸ್ವಾಗತ. ಬಾದಾಮಿ ತಾಲೂಕಿನ ನೀರಬೂದಿಹಾಳ ಗ್ರಾಮದಲ್ಲಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ರಥೋತ್ಸವ ಭಕ್ತಿ ಭಾವ ಮತ್ತು ವಿಜೃಂಭಣೆಯೊಂದಿಗೆ ಜರುಗಿದೆ. ಗ್ರಾಮದ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಆಯೋಜನೆ ಮಾಡಲಾದ ಈ ಮಹತ್ವದ ರಥೋತ್ಸವಕ್ಕೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಭಾಗವಹಿಸಿದರು. ಬೆಳಿಗ್ಗೆ ವಿಶೇಷ ಪೂಜೆ, ಅಭಿಷೇಕ ಹಾಗೂ ಆರಾಧನೆಗಳೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ. ನಂತರ ದೇವರ ರಥವನ್ನ ಗ್ರಾಮ ಮುಖ್ಯ ರಸ್ತೆಯಲ್ಲಿ ಭಕ್ತರು ಎಳೆಯೋದ್ರ ಮೂಲಕ ಭಕ್ತಿ ಸಂಭ್ರಮ ಮೆರೆದಿದ್ದಾರೆ. ಹರ ಹರ ಮಹಾದೇವ ಎಂಬ ಘೋಷಣೆಗಳು ಗ್ರಾಮ ವ್ಯಾಪಿ ಮೊಳಗಿದ್ವು. ಮಹಿಳೆಯರು ಪೂಜಾ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದು, ಯುವಕರು ಹಾಗೂ ಹಿರಿಯರು ರಥೋತ್ಸವದ ವ್ಯವಸ್ಥಾಪನೆಯಲ್ಲಿ ಶ್ರಮದಾನ ಸಲ್ಲಿಸಿದರು. ಕೆಲವರು ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಿದ್ರೆ, ಇನ್ನು ಕೆಲವರು ಆರ್ಥಿಕ ಸಹಾಯದ ಮೂಲಕ ಧಾರ್ಮಿಕ ಕಾರ್ಯಕ್ಕೆ ಕೈಜೋಡಿಸಿದ್ರು. ಈ ರಥೋತ್ಸವ ಗ್ರಾಮಸ್ಥರ ಏಕತೆ ಮತ್ತು ಭಕ್ತಿಯ ಪ್ರತೀಕವಾಗಿ ಮೂಡಿಬಂದಿದೆ. ದೇವಸ್ಥಾನ ಸಮಿತಿಯ ಸದಸ್ಯರು ಹಾಗೂ ಗ್ರಾಮದ ಹಿರಿಯರು ಮಾತನಾಡಿ, ಭಕ್ತರ ಸಹಕಾರದಿಂದ ಪ್ರಪ್ರಥಮ ರಥೋತ್ಸವ ಯಶಸ್ವಿಯಾಗಿದೆ. ಮುಂದಿನ ವರ್ಷದಲ್ಲಿ ಇನ್ನಷ್ಟು ವೈಭವದಿಂದ ಆಚರಣೆ ಮಾಡಲಾಗುತ್ತೆ ಅಂತ ಸಂತೋಷ ವ್ಯಕ್ತಪಡಿಸಿದ್ರು. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ನೀರ್ದೊಳ ಗ್ರಾಮದಲ್ಲಿ ಇವತ್ತಿನ ವಿಶೇಷತೆ ಏನಂದರೆ ತೇರಿಂದ. ಸರ್, ಏನು ವಿಶೇಷತೆ, ಏನು ತೇರು ಈ ಸಲ ಹೊಸದಿದೆ? ಶಿವರಾತ್ರಿ ಪ್ರಯುಕ್ತ ಇದು ಪ್ರಥಮ ಬಾರಿಗೆ ನಮ್ಮೂರಲ್ಲಿ ಈ ರಥೋತ್ಸವನ ಮಾಡಿದ್ದು. ನೂತನ ರಥೋತ್ಸವ ಕೇವಲ ಭಕ್ತಾದಿಗಳಿಂದ ಕೊಟ್ಟಿರ್ತಕ್ಕಂಥ ಹಣದಿಂದ, ಸ್ವ ಇಚ್ಛೆಯಿಂದ ಕೊಟ್ಟಿರ್ತಕ್ಕಂಥ ಹಣದಿಂದ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ನಡೀತು ನಮ್ಮೂರಲ್ಲಿ. ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಭಕ್ತಾದಿಗಳಿಗೆ, ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ, ವಿಶೇಷವಾಗಿ ಕೆಟ್ಟಮಟ್ಟಿ ಗ್ರಾಮದಿಂದ ಬಂದಿರತಕ್ಕಂತಹ ಕಳಸ ಆಗಿರ್ಬೋದು, ಚೆಲ್ಲಿಕೆರೆ ಗ್ರಾಮದಿಂದ ಬಂದಿರತಕ್ಕಂತಹ ಹಗ್ಗದ ಜೊತೆಗೆ ಬಂದಿರತಕ್ಕಂತಹ ಭಕ್ತಾದಿಗಳಾಗಿರ್ಬೋದು, ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು, ಎಲ್ಲ ಭಕ್ತಾದಿಗಳು ಕೂಡಿಕೊಂಡು ಇವತ್ತೊಂದು ಅದ್ಭುತವಾಗಿರ್ತಕ್ಕಂತಹ ರಥೋತ್ಸವ ನೀರುಗುಡ್ಡ ಗ್ರಾಮದಲ್ಲಿ ನಡೆಯಿತು ಅಂತಕ್ಕಂಥ ಒಂದು ಹೇಳುವಂಥ ಒಂದು ವಿಚಾರ ಬಹಳ ಖುಷಿಯನ್ನು ಕೊಡುವಂಥದ್ದು. ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಪ್ರತಿ ವರ್ಷದಂತೆ ಈ ವರ್ಷದಂತೆ ಪ್ರತಿ ವರ್ಷವೂ ಈ ರಥೋತ್ಸವವನ್ನು ನಡೆಸಿಕೊಡಲು ಎಲ್ಲ ಭಕ್ತಾದಿಗಳಿಗೆ ಆಶೀರ್ವದಿಸಲಿ ಅಂತ ಆ ಮಲ್ಲಿಕಾರ್ಜುನಲ್ಲಿ ನಾನು ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತೇನೆ. ಅಂದರೆ ವಿಶೇಷತೆ ಈ ವರ್ಷದ ತೇರಿಂದ ಮಾತ್ರ ನಿಮ್ಮದು ವಿಶೇಷತೆ, ಪ್ರತಿ ವರ್ಷವೂ ಇರಲಿಲ್ಲ, ಈ ವರ್ಷ ಹೊಸ ವಿಶೇಷತೆ. ಹೌದು, ನೀರುಗುಳ ಗ್ರಾಮದಲ್ಲಿ ಮಲ್ಲಿಕಾರ್ಜುನ ರಥೋತ್ಸವ ನೂತನವಾಗಿರ್ತಕ್ಕಂಥದ್ದು ಈ ವರ್ಷ ಮಾತ್ರ ಪ್ರಾರಂಭ ಆಗಿದೆ. ಅದಕ್ಕೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಕೇರೂರ ಪೊಲೀಸ್ ಠಾಣೆಯ ಸಿಬ್ಬಂದಿ ಕೂಡ ಆಗಮಿಸಿ ಭದ್ರತಾ ವ್ಯವಸ್ಥೆ ನೋಡಿಕೊಂಡಿದ್ದಾರೆ. ಒಟ್ಟಾರೆ ನೀರಬೂದಿಹಾಳ ಗ್ರಾಮದಲ್ಲಿ ನಡೆದ ಈ ಪ್ರಪ್ರಥಮ ಶ್ರೀ ಮಲ್ಲಿಕಾರ್ಜುನ ರಥೋತ್ಸವ ಗ್ರಾಮಸ್ಥರಲ್ಲಿ ಧಾರ್ಮಿಕ ಉತ್ಸಾಹ ಹಾಗೂ ಏಕತೆಯ ಸಂಕೇತವಾಗಿ ಗುರುತಿಸಲ್ಪಟ್ಟಿದೆ. ಪೂರ್ಣಾನಂದ ಎಸ್ ಕುರಿ, ಏಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಮತ್ತೊಂದು ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.